ಅಂಬೇಡ್ಕರ್ ಪುತ್ಥಳಿಗೆ ಕೊಳುಕು ಬಟ್ಟೆ ಮುಚ್ಚಿ ಅವಮಾನ. ತಾಲೂಕು ಕಚೇರಿ ಮುಂಭಾಗ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಫುಟ್ಪಾತ್ ತೆರವಿಗೆ ಮಾತ್ರ ಸೀಮಿತವಾದ ನಗರಸಭೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿ. ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ. ಅಂಬೇಡ್ಕರ್ ಭವನದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ. ಅಂಬೇಡ್ಕರ್ ಪುತ್ಥಳಿ ಮೇಲಿರುವ ಕೊಳುಕು ಬಟ್ಟೆ ತೆರವು ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಡಿ. ಇಂದು ತೆರವು ಮಾಡದಿದ್ದರೆ ಅಹೋರಾತ್ರಿ ಧರಣಿ ಮಾಡಲಾಗುವುದು ಎಂದು ದಲಿತ ಸಂಘಟನೆಗಳ ಆಕ್ರೋಶ. ವರದಿ ನವೀನ್ ಕಿರಣ್, ಚಿಂತಾಮಣಿ. ದಲಿತರನ್ನು ಗಮನ ಮಾಡುತ್ತಿರುವ ಅಧಿಕಾರಿಗಳಿಗೆ ದಲಿತರನ್ನು ಗಮನ ಮಾಡುತ್ತಿರುವ ಅಧಿಕಾರಿಗಳಿಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ದಲಿತರನ್ನು ಸುಟ್ಟ ಬೆಂಕಿ, ದಲಿತರನ್ನು ಸುಟ್ಟ ಬೆಂಕಿ. ಅಂಬೇಡ್ಕರ್ अच्छा है, अमित शाह लुच्चा है. अंबेडकर अच्छा है, अमित शाह लुच्चा है. अंबेडकर अच्छा है, अमित शाह लुच्चा है. विरोधी अमित शाह के विरोधी अमित शाह के ನನಗೊಂದು ಡೌಟ್, ಸರ್ಕಾರ ಒಂದೇ ಸರ್ಕಾರ, ಕಾನೂನಂತೆ ಕಾನೂನು. ದಲಿತ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಕೋರ್ಟ್ ಅಮಿತ್ ಶಾಗೆ. ಸ್ಲೋಗನ್ ಇರುತ್ತೆ. Ready.
ಮರ್ಸ್ಬಿಡಪ್ಪ ಮರ್ಸ್ಬಿಡು. ಅಂಬೇಡ್ಕರ್ ವಿರೋಧಿ ಬಿ ಅವರಿಗೆ ಅಂಬೇಡ್ಕರ್ ಪುತ್ಲಿಗೆ ಅವಮಾನ ಮಾಡುತ್ತಿರುವ ದಲಿತರನ್ನು ದಮನ ಮಾಡುತ್ತಿರುವ ಅಧಿಕಾರಿಗಳಿಗೆ ದಲಿತ ಸಂಘಟನೆಗಳನ್ನು ದಮನ ಮಾಡುತ್ತಿರುವ ಅಧಿಕಾರಿಗಳಿಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ದಲಿತರನ್ನು ಸುಟ್ಟ ಬೆಂಕಿ ದಲಿತರನ್ನು ಸುಟ್ಟ ಬೆಂಕಿ ಅಂಬೇಡ್ಕರ್ अच्छा है अमित शाह लुच्चा है अंबेडकर अच्छा है अमित शाह लुच्चा है अंबेडकर अच्छा है अमित शाह लुच्चा है विरोधी अमित शाह के दलित विरोधी अमित शाह के ಸ್ಲೋಗನ್ ಅವಮಾನ ಮಾಡುತ್ತಿರುವ ದೌರ್ಜನ್ಯಕ್ಕೆ
ಮರ್ಸ್ಬಿಡಪ್ಪ ಮರ್ಸ್ಬಿಡು. ಬಾಬಾ ರಾಜೀನಾಮೆ ಬರಿತಾ ಇದ್ದೀವಿ. ಅಲ್ಲೇ ಅವ್ರು ರಾಜೀನಾಮೆ ಕೊಟ್ಟು ಬರಬೇಕು. ಎರಡನೇದು ಚಿಂತಾಮಣಿಯಲ್ಲೂ ಇಲ್ಲಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಒಂದು ಪುರಸಭೆ ಇಲ್ಲಿರ್ತಕ್ಕಂಥ ಸರ್ಕಾರ ಇನ್ನೂ ಅವಮಾನ ಮಾಡಿದೆ. ಅದಕ್ಕೆ ಯಾರ್ಯಾರು ಹೊಡೆದಾಗ್ತಾರೋ ಅವರನ್ನ ಸಸ್ಪೆಂಡ್ ಮಾಡೋದು ನಾವು ಇದ್ದೇವೆ. ಹಾಗಾಗಿ ಇದು ಇತ್ಯರ್ಥ ಆಗಬೇಕಾದ್ರೆ ನಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳ ಬರೋದು ನಾವು ಅನಿವಾರ್ಯ ಡಿಸೈಡ್ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮಲ್ಲಿ ಅದು ಬಂದಿದೆ ಒಬ್ಬರೇ ಮಾತಾಡಿದೆ ಮಾಡಿದ್ರೆ ಅಲ್ಲ ನಾನು ಪೂರ್ತಿ ಹೇಳ್ತೇನೆ. ಅಲ್ಲ ಒಂದೊಂದು ನಿಮಿಷ ನನ್ನ ಇದೆ. ನಾವು ಇಷ್ಟೂ ಜನ ಸುಮಾರು ಬಾರಿ ನಾವು ಮನವಿಗಳನ್ನು ಕೊಟ್ಟರು ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಹಂಗಾಗಿ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ನೋವು. ಅದು ಒಬ್ಬರದ್ದು ವಿಜಯ್ ನರಸಿಂಹ ಅವ್ರೊಬ್ಬರದ್ದು, ರಮೇಶ್ ಅವ್ರದ್ದು, ಗೋಪಿ ಅವ್ರದ್ದು, ಯಾಕೋ ಒಬ್ಬರದಲ್ಲ ಸಮಸ್ಯೆ, ಎಂಟೇ ನಮ್ಮ ಸಮುದಾಯದ ಸಮಸ್ಯೆ. ದಯವಿಟ್ಟು ನೀವು ಅಧಿಕಾರಿ ದೌಲತ್ಗೆ